ಎಲ್ಲ ಅವೇರ್ನೆಸ್ ಮೂಡಿಸ್ಬೇಕು ಜನರಲ್ಲಿ. ಈ ದುಡ್ಡು ತಗೊಂಡು 500 ರೂಪಾಯಿಗೆ ಅಥವಾ ಒಂದು ಏನೋ ಸರಾಯಿ ಪ್ಯಾಕೆಟ್ಗೆ ಅವರು ವೋಟಿಂಗ್ ಮಾರ್ಕೊಂಡ್ ಬಿಡ್ತಾರೆ. ಅದನ್ನ ತಾವೆಲ್ಲ ಅವೇರ್ನೆಸ್ ಮಾಡ್ಬೇಕು. 500 ರೂಪಾಯಿ ನಾವು ಇವಾಗ ಒಂದು ವೋಟನ್ ಮಾರ್ಕೊಂಡ್ರೆ ನಾವು 5 ವರ್ಷ ನಮ್ಮ ಕಡೆಯಿಂದ ಲಕ್ಷಾಂತರ ನಾವು ಕಟ್ಟಬೇಕಾಗ್ತದೆ. ಅದರಿಂದ ನಾವು ವೋಟ್ ಮಾಡುವಾಗ ಈ ನಾವು ಎಷ್ಟು ಜನ ಎಲೆಕ್ಷನ್ ಅಲ್ಲಿ ನಿಂತಿದ್ದಾರೆ ಅದರಲ್ಲಿ ನಮ್ಗೆ ಯಾರು ಸೂಕ್ತ ಅಂತ ಅನ್ನಿಸ್ತಾ ಇದೆ, ಅವ್ರ ಭರವಸೆಗಳನ್ನು ನೋಡ್ಬೇಕು. ಅದನ್ನೆಲ್ಲ ನೋಡಿ ನಮಗೆ ಇವರು ಭರವಸೆಗಳನ್ನು ನೋಡಿದ್ರೆ ನಮ್ಮ ದೇಶ, ನಮ್ದು ಜಿಲ್ಲೆ, ನಮ್ಮ ಊರು ಇಂಪ್ರೂವ್ಮೆಂಟ್ ಆಗ್ಬಹುದು ಅಂತ ನಮ್ಗೆ ಅನಿಸಿದಾಗ ಮಾತ್ರ ನಾವು ಅಂತವ್ರಿಗೆ ವೋಟ್ ಮಾಡ್ಬೇಕು. ಇಲ್ಲ ನಿಮ್ಗೆ ಅವ್ರು ಎಲ್ಲಾ ಸುಳ್ಳು ಭರವಸೆಗಳು ಕೊಡ್ತಾರೆ ಅಂತ ನಿಮ್ಗೆ ಅನಿಸಿದ್ರೆ ನೋಟಾ ಗೊತ್ತಿದ್ರೆ ಎಲೆಕ್ಷನ್ ನಿಂತವ್ರು ಯಾರು ಗೆಲ್ಲೋದಿಲ್ಲ, ಮತ್ತೆ ರೀ ಎಲೆಕ್ಷನ್ ಆಗುತ್ತೆ. ಮತ್ತೆ ಅವಾಗ ಸೂಕ್ತ ವ್ಯಕ್ತಿ ಇಲ್ಲ, ಮತ್ತೆ ನೋಟಕ್ಕೆ ನೀವು ಹಾಕಿ. ಎಷ್ಟು ಸಾರಿ ಅವರು ನಿಮ್ ಸೂಕ್ತ ವ್ಯಕ್ತಿ ನಿಂದ್ರವರೆಗೂ, ಯಾಕಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ನೋಟದ ಪರ್ಸೆಂಟೇಜ್ ಜಾಸ್ತಿ ಆಗ್ತಾ ಇದೆ. ತಾವು ಪರಿಗಣನೆ ಮಾಡಬಹುದು. ಕೆಲವು ಕಡೆ ಇವತ್ತು 1 ಓಟ್ ಇರಬಹುದು ನೀವು ನೋಟಕ್ಕೆ, ಅದು ಮುಂದೆ ಅದು ಬೆಳೀತಾ ಹೋಗ್ತಾ ಇದೆ. ಆದ್ರಿಂದ ತಾವು ಸೂಕ್ತ ವ್ಯಕ್ತಿನ ಆರಿಸಲೋದಕ್ಕೆ ನೀವು ವೋಟಿಂಗ್ ಮಾಡ್ಬೇಕು.